ನಮಸ್ತೆ ಸ್ನೇಹಿತರೆ, ಹೇಗಿದ್ದಾರೆ? ಎಲ್ಲರೂ ಹುಷಾರಾಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಂಡು ಬಂದಿದ್ದೇನೆ ಇನ್ನೊಂದು ಜಾಬ್ ಅಪರ್ಚುನಿಟಿ ಬಗ್ಗೆ. ಇದು ಯಾವುದಂತ ಹೇಳಿದರೆ, ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಜವಾನರು ಅಥವಾ ಪಿಯೋನ್ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಸೊ ಎಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ 56 ಹುದ್ದೆಗಳಿವೆ. ಸೊ ಹುದ್ದೆಗಳ ಹೆಸರು ಜವಾನ ಅಥವಾ ಪಿಯೋನ್ ಹುದ್ದೆಗಳು. ಸೊ ಟೋಟಲ್ ಇರುವಂಥ ಹುದ್ದೆಗಳು ಮೊದಲೇ ತಿಳಿಸಿದಾಗೆ 56. ಇದಕ್ಕೆ ಸಿಗುತ್ತೆ ನಿಮಗೆ ವೇತನ ಶ್ರೇಣಿ 27,000 46,675 ಪ್ರತಿ ತಿಂಗಳು. ಮತ್ತು ಇತರ ಭತ್ಯೆಗಳು ಕೂಡ ಇದೆ, ನಿಮಗೆ ಅಲವೆನ್ಸಸ್ ಕೂಡ ಇರುತ್ತೆ. ಮತ್ತು ಇದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಹತೆ, ನೀವು SSLC ಪಾಸ್ ಆಗಿದ್ದರೆ ನೀವು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ನೋಟಿಫೈ ಆಗಿರುವಂತಹ 56 ಜವಾನರ ಅಥವಾ ಪಿಯೋನ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಇಲಾಖೆ ಯಾವುದು? ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಕಚೇರಿ ಶಿವಮೊಗ್ಗ. ಸೊ ಅರ್ಜಿ ಸಲ್ಲಿಸಲು ಬೇಕಾದಂಥ ಕೊನೆಯ ದಿನಾಂಕ 24/8/2026. ಸೊ ಸ್ನೇಹಿತರೆ, ಇದೊಂದು ಒಳ್ಳೆಯ ಆಪರ್ಚುನಿಟಿ. ನೀವು SSLC ಪಾಸ್ ಆಗಿದ್ದರೆ ಈ ಜವಾನರು ಅಥವಾ ಪಿಯೋನ್ ಜಾಬಿಗೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಇದರ ನೋಟಿಫಿಕೇಷನ್ನಲ್ಲಿ ಇರುವಂತಹ ಎಲ್ಲ ಇನ್ಫಾರ್ಮೇಷನ್ ಮತ್ತು ನೀವು ಹೇಗೆ ಇದಕ್ಕೆ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಪ್ರೊಸೀಜರ್ ಏನು, ಇದರೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸಿಕೊಟ್ಟಿದ್ದೇನೆ. ಸೊ ಈ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಎಂಡ್ ತನಕ ನೋಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟೇಷನ್ ಅಥವಾ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡೇ ನಿಮಗೆ ನಾನು ವಿಡಿಯೋವನ್ನು ಶುರು ಮಾಡ್ತಾ ಇರ್ತೇನೆ. ಯಾಕಂತೇಳಿದ್ರೆ ಕೆಲವರಿಗೆ ಮನಸ್ಸಲ್ಲಿ ಡೌಟ್ ಇರುತ್ತೆ, ಇದು ಜೆನ್ಯೂನ್ ಜಾಬಾ ಅಥವಾ ಸ್ಕ್ಯಾಮ್ ಏನಂತ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಮೂಲಕ ತೋರಿಸ್ಕೊಂಡೆ ನಾನು ನಿಮಗೆ ವಿಡಿಯೋವನ್ನು ನಾನು ಯಾವಾಗಲೂ ಕಂಟಿನ್ಯೂ ಮಾಡ್ತಾ ಇರ್ತೇನೆ. ಸೊ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಸ್ನೇಹಿತರೆ, ನೀವು ಈ ನಮ್ಮ ಯೂಟ್ಯೂಬ್ ಚಾನಲ್ನಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವಾಗಲೂ ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಇರ್ಬೋದು, ಆನ್ಲೈನ್ ಮನಿ ಹೇಗೆ ಮಾಡೋದು, ಹಣ ಗಳಿಸೋದು, ಅದರ ವಿಧಾನಗಳಿರ್ಬೋದು, ಸ್ಕಾಲರ್ಶಿಪ್, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಇದೆಲ್ಲದರ ಬಗ್ಗೆ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮುಂದುವರಿಸಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲೇ ಹೇಳಿದಾಗೆ ರಿಗಾರ್ಡಿಂಗ್ ಫಿಲ್ಲಿಂಗ್ ಆಫ್ 56 ವೇಕೆಂಟ್ ಪಿಯೋನ್ ಪೋಸ್ಟ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಯೂನಿಟ್ ಥ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅಂದರೆ ಎಕ್ಸಾಮ್ ಇರುವುದಿಲ್ಲ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ನಿಮ್ಮನ್ನು ರಿಕ್ರೂಟ್ ಮಾಡ್ತಾರೆ. ಸೊ ಅಪ್ಲೈ ಮಾಡಲಿಕ್ಕೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ. ಸೊ ಇದನ್ನು ನಾವು ಈ ವಿಡಿಯೋದ ಎಂಡಲ್ಲಿ ನಾನು ತೋರಿಸ್ಲಿಕ್ಕಿದ್ದೇನೆ ಹೇಗೆ ನೀವು ಅಪ್ಲೈ ಮಾಡಬೇಕಂತ. ಸೊ ವಿಡಿಯೋವನ್ನು ಕಡೆ ತನಕ ನೋಡಿ. ಸ್ಟಾರ್ಟ್ ಡೇಟ್ ನೋಡ್ಬೋದು, ಯಾವಾಗ ಸ್ಟಾರ್ಟ್ ಆಗಿದೆ, ಎಂಡ್ ಡೇಟ್ 24/8/2026. ಸೊ ನೋಟಿಫಿಕೇಶನ್ ನೋಡಲಿಕ್ಕೆ ಇಲ್ಲಿ ವ್ಯೂ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಈಗ ನಿಮಗೆ ತೋರಿಸಲಿಕ್ಕೆ ಇದ್ದೇನೆ. ಇದರಲ್ಲಿ ಏನೆಲ್ಲ ಇದೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇದ್ದೇನೆ. ಸೊ ನಮ್ಮ ಈ ನೋಟಿಫಿಕೇಶನನ್ನು ನೋಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ಇಲ್ಲಿದೆ ನೋಟಿಫಿಕೇಶನ್. ಸೊ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ 56 ಜವಾನರ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಬಗ್ಗೆ. ಸೊ ಈ ನೋಟಿಫಿಕೇಶನ್ ಯಾವುದ್ರ ಬಗ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ 56 ಜವಾನರ ಹುದ್ದೆಗಳು ಏನು ಖಾಲಿ ಇದೆ ಅದನ್ನು ಭರ್ತಿ ಮಾಡುವ ಬಗ್ಗೆ ಈ ನೋಟಿಫಿಕೇಶನ್ ಆಗಿದೆ. ಸೊ ಅರ್ಜಿಗಳನ್ನು ಶಿವಮೊಗ್ಗದ ಜಿಲ್ಲಾ ನ್ಯಾಯಾಲಯ ವೆಬ್ಸೈಟ್, ನಾನೇನು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ವೆಬ್ಸೈಟನ್ನು ತೋರಿಸಿದೆ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಅಪ್ಲೈ ಮಾಡುವಂಥ ದಿನಾಂಕ ಕೊನೆಯ ದಿನಾಂಕ 24/8/2026 ಆಗಿದೆ. ಹುದ್ದೆಗಳ ಸಂಖ್ಯೆ ಮೊದಲು ಹೇಳಿದಾಗ 56 ಇದೆ. ವರ್ಗೀಕರಣ ನೀವು ನೋಡ್ಬೋದು, ಯಾವ ಕಾಸ್ಟ್ಗಳಿಗೆ, ಯಾವ ಜಾತಿಗಳಿಗೆ ಎಷ್ಟು ಹಂಚಿಕೆಯಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ವೇತನ ಶ್ರೇಣಿ ಕೂಡ 27,000ದಿಂದ ನಿಮಗೆ ಸಿಗುತ್ತೆ 46,675 ಮತ್ತು ಇತರ ಅಲವೆನ್ಸಸ್, ಇತರ ಭತ್ಯೆಗಳು ಕೂಡ ನಿಮಗೆ ಸಿಗುತ್ತದೆ. ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ನೋಡೋದು ಅಂತ ಹೇಳಿದರೆ, ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಸೊ ನೀವು SSLC ಪಾಸ್ ಆಗಿದ್ದರೆ ಸೊ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ಅನಂತರ ಟಿಪ್ಪಣಿ, ಕನ್ನಡ ಸುತ್ತೋಲೆ ಪ್ರಕಾರ ದಿನಾಂಕ 27/2 ಹೊಂದಿರೋ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರೆ ಅಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಹಾಗಂಥ ಅರ್ಜಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. ಅಂದರೆ ದಿನಾಂಕ 27/2/2018 ವಿದ್ಯಾರ್ಥಿಯನ್ನು ಹೊಂದದೆ
ವಿದ್ಯಾರ್ಹತೆಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ಅಂದರೆ SSLC ಪಾಸ್ ಆಗದೆ ನೀವು ಅಪ್ಲೈ ಮಾಡಲಿಕ್ಕೆ ಹೋದರೆ ನಿಮ್ಮ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ನಿಮಗೆ ಕನ್ನಡ ಓದಲಿಕ್ಕೆ ಮತ್ತು ಬರಲಿಕ್ಕೆ ಗೊತ್ತಿರಬೇಕು, ಆದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ನೀವು ಏಜ್ ಬಗ್ಗೆ, ವಯೋಮಿತಿ ಬಗ್ಗೆ ನೋಡೋದಾದರೆ ಕನಿಷ್ಠವಾಗಿ 18 ವರ್ಷ ಇರಬೇಕು. ಗರಿಷ್ಠವಾಗಿ ಇಲ್ಲಿ ಕೊಟ್ಟಿದ್ದಾರೆ, ಸಾಮಾನ್ಯ ವರ್ಗದವರಿಗೆ 35+5 ವರ್ಷ, 38+5 ವರ್ಷ 2A 2B ಅವರಿಗೆ, 40+5 ವರ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಾಗಿದೆ. ಸೊ ಮತ್ತು ಬೇರೆ ರಿಸರ್ವೇಷನ್ ಕೂಡ ಇಲ್ಲಿ ಈ ಟೇಬಲಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ನೋಡ್ಬೋದು. ಶುಲ್ಕ ಎಷ್ಟಿರುತ್ತೆ? ಸೊ ಸಾಮಾನ್ಯ ವರ್ಗದವರಿಗೆ 200 ರೂಪೀಸ್, 200 ರೂಪಾಯಿ ಶುಲ್ಕ ಇರುತ್ತೆ. ಹಾಗೆ 2A 2B ಅವರಿಗೆ 100 ರೂಪಾಯಿ ಶುಲ್ಕ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಂಗವಿಕಲರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಸೊ ನೀವು ಯಾವ ಕಾಸ್ಟಿಗೆ ಸೇರಿರ್ತೀರಿ, ಸೊ ಅದರ ಮೇಲೆ ಡಿಪೆಂಡ್ ಆಗಿ ಶುಲ್ಕವನ್ನು ನೀವು ಭರಿಸಬೇಕಾಗುತ್ತೆ. ಹಾಗಾದರೆ ಶುಲ್ಕ ಪೇ ಮಾಡುವ ರೀತಿ ಹೇಗೆ? ಸೇಮ್ ಆ ವೆಬ್ಸೈಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಆ ವೆಬ್ಸೈಟ್ನಲ್ಲೇ ನೀವು ಅಪ್ಲೈ ಮಾಡಿ ಅಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ನಿಗದಿತ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಮೂಲಕನೇ ನೀವು ಶುಲ್ಕವನ್ನು ಪೇಮೆಂಟ್ ಮಾಡಬೇಕು. ಆನ್ಲೈನ್ ಅಂತ ಹೇಳಿದ್ರೆ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್, ಯು ಪಿ ಐ ಕೂಡ ಇರುತ್ತೆ. ಯು ಪಿ ಐ ಅಂತ ಹೇಳಿದ್ರೆ ನಮ್ಮ ಫೋನ್ಪೇ, ಗೂಗಲ್ ಪೇ ಏನಿದೆ ಅದರ ಮೂಲಕನೂ ಕೂಡ ನೀವು ಫೀಸನ್ನು ಪೇ ಮಾಡ್ಬೋದು. ಸೊ ಬೇರೆ ಯಾವುದೇ ರೀತಿಯಲ್ಲಿ ನೀವು ಪೇ ಮಾಡಿದರೆ ಅದನ್ನು ಅರ್ಜಿಗಳನ್ನು ತಿರಸ್ಕರಿಸಲಾಗ್ತದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅಭ್ಯರ್ಥಿಯು ಆನ್ಲೈನ್ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಯನ್ನು ಓದಬೇಕಂತೆ. ನೋಡುವ ಏನಿದೆ ಅಂತ. ಸೊ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸುವ ಮೊದಲು ಕೊಟ್ಟಿರೋ ಎಲ್ಲ ಸೂಚನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಸೊ ಮತ್ತೆ ಸರಿಯಾಗಿ ಯಾವುದೇ ನೀವು ಮಾಹಿತಿ ನೀಡಲಿಲ್ಲ, ಅಪೂರ್ಣವಾದ ಅರ್ಜಿಯನ್ನು ತಿರಸ್ಕರಿಸಲಾಗ್ತದೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲನ್ನು ಕಡ್ಡಾಯವಾಗಿ ನೀವು ಅಲ್ಲಿ ನಮೂದಿಸಬೇಕು. ಯಾಕಂತೇಳಿದರೆ ನಿಮಗೆ ಒಂದು ವೇಳೆ SMS ಮತ್ತು ಇಮೇಲ್ ಅವರು ಕಳಿಸ್ಬೇಕಂತಿದ್ರೆ ನೀವು ಯಾವುದು ಇಮೇಲ್ ಅಥವಾ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಅವರು ಕಳಿಸ್ತಾರೆ. ಸೊ ನಿಮಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಅವರು ಹೊಣೆಯಾಗಿರುವುದಿಲ್ಲ. ಹಾಗೆ ನೀವು ಕೆಳಗೆ ನೋಡಿದರೆ ಅಭ್ಯರ್ಥಿಯು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸಿರುವ SSLC ಪರೀಕ್ಷೆ ಅಥವಾ ದಶಮಾನ ಪರೀಕ್ಷೆ ಅಂಕಪಟ್ಟಿಯನ್ನು ಸ್ಕ್ಯಾನ್ ಮಾಡಿ PDF ನಮೂನೆಯಲ್ಲಿ ತಪ್ಪದೇ ಅಪ್ಲೋಡ್ ಮಾಡತಕ್ಕದ್ದು ಹಾಗೂ ಅಪ್ಲೋಡ್ ಮಾಡಿದ ಪ್ರತಿಯು ಸ್ಪಷ್ಟವಾಗಿರತಕ್ಕದ್ದು. ಅಂದರೆ ನಿಮ್ಮ SSLC ಮಾರ್ಕ್ಸನ್ನು ನೀವು ಸ್ಕ್ಯಾನ್ ಮಾಡಿಟ್ಕೊಂಡು ಅದನ್ನು PDF ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಆದ್ದರಿಂದ ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ತದನಂತರ ಅಭ್ಯರ್ಥಿ ಆನ್ಲೈನ್ ಅರ್ಜಿಯಲ್ಲಿ ಕೋರಲು ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ನಿಗದಿತ ಶುಲ್ಕ ಪಾವತಿಸಲು ಅರ್ಜಿ ತಿಳಿಸುವಂತೆ ಕ್ರಮ ಕೈಗೊಳ್ಳಬೇಕು. ತದನಂತರ ಅರ್ಜಿಯನ್ನು ಹಾಗೂ ಆನ್ಲೈನ್ ಶುಲ್ಕವನ್ನು ತುಂಬಿದ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ತಮ್ಮ ಹತ್ತಿರ ಕಾಯ್ದಿರಬೇಕು. ಅಂದರೆ ಸೊ ನೀವು ಅರ್ಜಿಯಲ್ಲಿ ಕೇಳಿರುವಂಥ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟು ಶುಲ್ಕವನ್ನು ಭರಿಸಿದ ನಂತರ ನಿಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಡೌನ್ಲೋಡ್ ಮಾಡಿ ಇಟ್ಕೊಂಡು ಪ್ರಕ್ರಿಯೆ ಮುಗಿಯೋ ತನಕ ಅದು ನಿಮ್ಮ ಹತ್ರನೇ ಇರಬೇಕು. ಸೊ ಹಾಗೂ ಸಂದರ್ಶನ ಅಂದರೆ ನಿಮಗೆ ಇಂಟರ್ವ್ಯೂಗೆ ನೀವು ಸೆಲೆಕ್ಟ್ ಆದರೆ ಆ ಸಂದರ್ಭದಲ್ಲಿ ಆನ್ಲೈನ್ ಡೌನ್ಲೋಡ್ ಇಟ್ಕೊಂಡಿರುವಂಥ ಅಪ್ಲಿಕೇಶನ್ ಒಂದು ಪ್ರಿಂಟೌಟ್ ತೊಗೊಂಡು ಮತ್ತು ಶುಲ್ಕದ ಒಂದು ಪ್ರತಿಯನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಸಲ್ಪಡುವ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಒಮ್ಮೆ ಶುಲ್ಕವನ್ನು ಆನ್ಲೈನ್ ಪೇಯಲ್ಲಿ ಸಲ್ಲಿಸಿದ ನಂತರ ಯಾವ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ. ಇದು ನಾನ್ ರಿಫಂಡೇಬಲ್. ಒಮ್ಮೆ ಅಪ್ಲೈ ಮಾಡಿದ ನಂತರ ಮತ್ತೆ ನನಗೆ ವಾಪಸ್ ಬೇಕು ಅಂತ ಕೇಳಿದರೆ ಅವರು ವಾಪಸ್ ಕೊಡೋದಿಲ್ಲ. ಸೊ ಲಾಸ್ಟ್ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ 24/8/2026. ಓಕೆ. ಸೊ ಅನಂತರ ಇಲ್ಲಿ ಕೆಳಗಡೆ ನೋಡೋದಾದರೆ ಇಲ್ಲಿ ನೋಡಿರ್ಬೋದು. ಸೊ ನಿಮಗೆ ಪಿಂಚಣಿ ಸೌಲಭ್ಯ, ನಿಮಗೆ ಪೆನ್ಷನ್ ಸ್ಕೀಮ್ ಕೂಡ ನೀವು ತೊಗೊಳ್ಬೋದು. ನಿಮಗೆ ಪೆನ್ಷನ್ ಸ್ಕೀಮ್ ಕೂಡ ಇದೆ. ಸೊ ಹೇಗೆ ಸೆಲೆಕ್ಟ್ ಮಾಡ್ತಾರೆ? ಸೊ ನಿಮಗೆ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆದ್ದರಿಂದ ಸೊ ನಿಮ್ಮ ಅರ್ಹತಾ ಪರೀಕ್ಷೆ ಅಂದರೆ SSLCಯಲ್ಲಿ ಗಳಿಸಿರೋ ಶೇಕಡಾವಾರು ಅಂಕಗಳ ಮೇಲೆ ಅಂದರೆ ನಿಮ್ಮ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ನೇರ ಸಂದರ್ಶನಕ್ಕೆ ಕರೀತಾರೆ. ಸೊ ನೇರ ಸಂದರ್ಶನದಲ್ಲಿ ಗಳಿಸಿರೋ ಅಂಕದ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಸಂದರ್ಶನವು 10 ಅಂಕಗಳನ್ನು ಹೊಂದಿರುತ್ತಾರೆ. ಸೊ ತುಂಬಾ ಈಸಿಯಾದಂಥ ಪ್ರೊಸೀಜರ್, ಅಂದರೆ ಯಾವುದೇ ಎಕ್ಸಾಮ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ನಿಮ್ಮ SSLCಯಲ್ಲಿ ಗಳಿಸಿರುವಂತಹ ಏನು ಅಂಕ ಇದೆ ಅದರದ ಆಧಾರದ ಮೇಲೆ ನಿಮ್ಮನ್ನು ಡೈರೆಕ್ಟ್ ನೇರ ಸಂದರ್ಶನಕ್ಕೆ ಕರೀತಾರೆ. ಅಲ್ಲಿ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಿ ಅದರ ಮೇಲೆ ನಿಮಗೆ 10 ಅಂಕಗಳ ಒಳಗಡೆ ಮಾರ್ಕ್ಸನ್ನು ಕೊಡ್ತಾರೆ. ಅದರ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಪಿಯೋನ್ಗೆ ಕಾಲ್ಫರ್ ಆಗಿರುವಂಥ ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟೆ. ಸೊ ನಮ್ಮ ಮುಂದಿನ ಕೆಲಸ ಏನಂತ ಹೇಳಿದ್ರೆ ಇದನ್ನು ಅಪ್ಲೈ ಮಾಡುವ ರೀತಿ ಹೇಗೆ ಅದರ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ಸೊ ಬನ್ನಿ ನಾವು ಹೋಗುವ ಅದರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ಪುನಃ ಅಫಿಷಿಯಲ್ ವೆಬ್ಸೈಟಿಗೆ ಹೋಗುವ. ಸೊ ನಾವು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಡಿ, ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇವೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ. ಸೊ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕೊಟ್ಟ ತಕ್ಷಣ ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ
ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ, ನೇಮ್ ಆಫ್ ದ ಪೋಸ್ಟ್ ಯಾವುದು ಪಿಯೋನ್ ಪೋಸ್ಟ್ ಆಗಿದೆ, ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇರೆ ಡೀಟೇಲ್ಸ್ ಕೂಡ ನಾವು ನೋಟಿಫಿಕೇಷನಲ್ಲಿ ಏನು ನೋಡಿದ್ವಿ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ಬೋದು SSLC ಅಥವಾ 10ನೇ ಕ್ಲಾಸ್, ಮತ್ತು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಹೇಗಿರಬೇಕು, ಮತ್ತು ಮೇಕೆ ಪೇಮೆಂಟ್ ನೀವು ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಮೇಕೆ ಪೇಮೆಂಟ್ ಅಂತ ಕೊಟ್ಟು ನಾವು ಪೇಮೆಂಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನಲ್ಲಿ ಏನಿದೆ ಅಂತ ನೋಡುವ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಬೇರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇದನ್ನು ನೀವು ಓದ್ಕೊಳ್ಳಿ. ಸೊ ಅದನ್ನು ಓದ್ಕೊಂಡ ನಂತರ ಐ ಎಕ್ಸೆಪ್ಟ್ ಅಂತ ಕೊಡಿ, ಅಪ್ಲೈ ಅಂತ ಕೊಟ್ಟು. ಸೊ ಇಲ್ಲಿ ಅಪ್ಲೈ ಅಂತ ಕೊಟ್ಟ ತಕ್ಷಣ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಪೋಸ್ಟ್ ನೀವು ನೋಡ್ಬೋದು ಪಿಯೋನ್ ಅಂತ ಇದೆ. ಅನಂತರ ಇಲ್ಲಿ ಹೆಸರನ್ನು ಬರೀಬೇಕು. ಸೊ ಇಲ್ಲಿ ನೀವು ನಿಮ್ಮ ಹೆಸರನ್ನು ಬರೀಬೇಕು, ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ಅನಂತರ ನಿಮ್ಮ ಜೆಂಡರ್, ನೀವು ಮೇಲ್ ಅಥವಾ ಫೀಮೇಲ್ ಏನಂತ ಬರೀರಿ, ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟರ್ ಆದ ತಕ್ಷಣ ನಿಮ್ಮ ಏಜ್ ಇಲ್ಲಿ ಬರುತ್ತೆ. ಆನಂತರ ನಿಮ್ಮ ಕಾಸ್ಟ್, ಯಾವ ಕಾಸ್ಟ್ಗೆ ನೀವು ಬಿಲಾಂಗ್ ಆಗಿದ್ದೀರಿ, ಅನಂತರ ನೀವು ಯಾವ ಕಾಸ್ಟ್ಗೆ SC ಅಂತ ಆಗಿದ್ದರೆ ಅದರ ಸರ್ಟಿಫಿಕೇಟ್ ನಂಬರ್ ಬರೀಬೇಕು, ಮತ್ತು ಯಾವ ಡೇಟಲ್ಲಿ ನಿಮಗೆ ಆ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನು ಕೂಡ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದು ಎಲ್ಲದಕ್ಕೆ ಸೇಮ್ ಇರುತ್ತೆ. ನೀವು ಯಾವುದರಲ್ಲೆಲ್ಲ ಕ್ಲೇಮ್ ಕೇಳ್ತೀರಿ, ನೀವು ರಿಸರ್ವೇಷನ್ ಕೇಳ್ತೀರಿ, ರೂರಲ್ಲ ಅಥವಾ ಯಾವ ಕೋಟ, ಕನ್ನಡ ಮೀಡಿಯಮ್ ಆಗಿರ್ಬೋದು, ಅಥವಾ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅದರ ಎಲ್ಲದರ ಸರ್ಟಿಫಿಕೇಟ್ ಡೇಟ್ ಆಫ್ ಸರ್ಟಿಫಿಕೇಷನ್, ಯಾವ ಡೇಟಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಅನಂತರ ಬರುತ್ತೆ ನಿಮ್ಮ ಮೆರಿಷಿಯಲ್ ಸ್ಟೇಟಸ್, ಅಂದರೆ ನೀವು ಸಿಂಗಲ್ ಆಗಿದ್ದೀರಾ ಅಥವಾ ಮ್ಯಾರಿಡ್ ಅಂತೇಳಿ ಮೆನ್ಷನ್ ಮಾಡಬೇಕು. ಅನಂತರ ಇಫ್ ಯು ಮ್ಯಾರಿಡ್ ಆದರೆ ನಿಮ್ಮ ಸ್ಪೌಸ್ ನೇಮ್, ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಹೆಸರನ್ನು ಇಲ್ಲಿ ಬರೀಬೇಕು. ನಿಮ್ಮ ಸಿಟಿಸನ್ ಆಲ್ವೇಸ್ ಇಂಡಿಯನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದೆ ನಿಮ್ಮ ಕಾಂಟ್ಯಾಕ್ಟ್ ಸೆಕ್ಷನ್. ಸೊ ಕಾಂಟ್ಯಾಕ್ಟ್ ಪರ್ಸನಲ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್, ಇಲ್ಲಿ 2 ಸೆಕ್ಷನ್ ಇದೆ, ನೀವು ಗಮನಿಸ್ಬೋದು 2 ಸೆಕ್ಷನ್ ಇದೆ, ಒಂದು ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂತಿದೆ. ಸೊ ಪ್ರೆಸೆಂಟ್ ಅಡ್ರೆಸ್ ಅಂತ ಹೇಳಿದ್ರೆ ನೀವು ಎಲ್ಲಿ ಈಗ ಬೇರೆ ಎಲ್ಲ ನೀವು ಕೆಲಸ ಮಾಡ್ತಿದ್ರೆ ಸೊ ಅಲ್ಲಿ ನೀವು ಯಾವ ಅಡ್ರೆಸ್ಸಲ್ಲಿದ್ದೀರಿ ಅದರ ಡೀಟೇಲ್ಸ್ ಇಲ್ಲಿ ಬರೀಬೇಕು. ನಿಮ್ಮ ಡೋರ್ ನಂಬರ್, ಸ್ಟ್ರೀಟ್ ಪ್ಲೇಸ್, ಏರಿಯಾ ಇರ್ಬೋದು, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು, ಮತ್ತು ನೀವು ಕರ್ನಾಟಕದವರ ಆಗೋದಿದ್ದರೆ ಡಿಸ್ಟ್ರಿಕ್ಟ್ ತಾಲೂಕನ್ನು ಬರೀರಿ, ನಿಮ್ಮ ಪಿನ್ ಕೋಡ್ ಬರೀಬೇಕು. ಅನಂತರ ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಹುಟ್ಟಿ ಬೆಳೆದಂಥ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವುದಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ ಸ್ನೇಹಿತರೆ, ಆನಂತರ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಬರೀರಿ. ಆನಂತರ ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಲ್ಯಾಂಡ್ಲೈನ್ ನಂಬರ್ ಕೂಡ ನೀವು ಅದನ್ನು ಮೆನ್ಷನ್ ಮಾಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ನಿಮ್ಮ ಮುಂದಿನ ಎಲ್ಲ ಕಮ್ಯುನಿಕೇಷನನ್ನು ಅವರು ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗೆ ಕಳಿಸ್ತಾರೆ. ಆನಂತರ ಸೊ ನೀವು ಯಾವುದೇ ಆಲ್ರೆಡಿ ಗೌರ್ಮೆಂಟ್ ಅಂಡರ್ಟೇಕ್, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಯಾವುದೇ ರಿಲೇಟೆಡ್ ಜಾಬಲ್ಲಿ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೊ ಈಸ್ ದರ್ ಡಿಪಾರ್ಟ್ಮೆಂಟ್ ಎಂಕ್ವೈರಿ, ನಿಮ್ಮ ಮೇಲೆ ಯಾವುದೇ ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಿದೆಯಾ ಅಥವಾ ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿದರೆ ಇಲ್ಲಿ ಡೀಟೇಲ್ಸ್ ಕೊಡಬೇಕು, ನೋ ಅಂತ ಹಾಕಿದರೆ ಏನು ಕೊಡುವಂಥ ಅಗತ್ಯ ಇರೋದಿಲ್ಲ. ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಚಾರ್ಜಸ್ ನಡೀತಿದೆಯಾ ಅದನ್ನು ಡೀಟೇಲ್ಸ್ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ಇಲ್ಲಿ ಐ ಡೂ ಹಿಯರ್ ಬೈಸ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟು ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಹೇಗೆ ಅಂತ ತೋರಿಸಿದೆ. ಹಾಗಾದರೆ ನೀವು ಪೇಮೆಂಟನ್ನು ಹೇಗೆ ಪೇ ಮಾಡಬೇಕು. ಸೊ ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಮೇಕಾ ಪೇಮೆಂಟ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಅಪ್ಲಿಕೇಶನ್ ನಂಬರ್ ಏನು ಜನ್ರೇಟ್ ಆಗುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಇಲ್ಲಿ ಬರ್ದಿದೆ ನೋಡಿ BCB 783 ಏನು ಇಲ್ಲಿ ಇರುತ್ತೆ ಆ ನಂಬರನ್ನು, ಆ ಕ್ಯಾರೆಕ್ಟರನ್ನು ಇಲ್ಲಿ ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟರೆ ನಿಮಗೆ SBI ಅವರ ಒಂದು ಪೇಮೆಂಟ್ ಗೇಟ್ವೇ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಓಪನ್ ಆದ ನಂತರ ಅಲ್ಲಿ UPI ಇರ್ಬೋದು, ನೆಟ್ ಬ್ಯಾಂಕಿಂಗ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅದರ ಮೂಲಕ ನಿಮ್ಮ ಪೇಮೆಂಟನ್ನು ನೀವು ಪೇ ಮಾಡ್ಬೋದು ಸ್ನೇಹಿತರೆ. ಸೊ ಅಲ್ಲಿ ಇನ್ನೊಂದು ಆಪ್ಷನ್ ಇತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಅಂತ. ಸೊ ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಡಿ, ಆನಂತರ ಡೇಟ್ ಮತ್ತು ಮಂತ್ ಇಯರ್ ಕೊಡಿ, ಆನಂತರ ಸಬ್ಮಿಟ್ ಕೊಡಿ. ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ಹೇಗೆ ಅಪ್ಲೋಡ್ ಮಾಡಬೇಕಂತ ಇರುತ್ತೆ, ಅದನ್ನು ಅಪ್ಲೈ ಮಾಡ್ಬೋದು. ಯಾಕಂದ್ರೆ ನನ್ನ ಹತ್ರ ಯಾವುದೇ ಡೀಟೇಲ್ಸ್ಗಳಿಲ್ಲ, ಆದ ಕಾರಣ ನಾನು ಇದನ್ನು ನಿಮಗೆ ಅಪ್ಲೈ ಮಾಡಿ ತೋರಿಸಲಿಕ್ಕೆ ಆಗೋದಿಲ್ಲ. ಸೊ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಲ್ಫರ್ ಆದಂತಹ ಜವಾನರು ಅಥವಾ ಪಿಯೋನ್ ಏನು ಪೋಸ್ಟ್ ಇದೆ ಇದನ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳಿಕೊಟ್ಟೆ, ಹಾಗೂ ಹೇಗೆ ಅಪ್ಲೈ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಶೇರ್ ಮಾಡೋದ್ರಿಂದ ಯಾರಾದರೂ ಅವಶ್ಯಕತೆ ಇರುವಂತಹವರಿಗೆ ತುಂಬಾ ಉಪಯೋಗ ಆಗುವಂಥ ಸಾಧ್ಯತೆ ಇದೆ. ಸೊ ಸ್ನೇಹಿತರೆ, ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.